10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ. ಕಳೆದ 15 ದಿನಗಳಿಂದಲೂ ಈತ ಎಸ್ಐಟಿ ಜೊತೆಗಿರ್ತಿದ್ದ. ಬೆಳಗ್ಗೆ ಈತನ ವಕೀಲರು ಕರ್ಕೊಂಡು ಬರ್ತಿದ್ರು. ಈತ ಮುಂದೆ ಮುಂದೆ ಹೋಗ್ತಿದ್ದ, ಪೊಲೀಸರು ಹಿಂದಿಂದೆ ಹೋಗ್ತಿದ್ರು. ಅಲ್ಲಿ ಅಗೀರಿ ಅಂದ್ರೆ ಅಲ್ಲಗೀತಿದ್ರು, ಇಲ್ಲಗೀರಿ ಅಂದ್ರೆ ಇಲ್ಲಗೀತಿದ್ರು. ಅಷ್ಟಗಿರಿ ಅಂದ್ರೆ ಅಷ್ಟಗಿಯೋರು, ಇಷ್ಟಗಿರಿ ಅಂದ್ರೆ ಇಷ್ಟಗೀತಿದ್ರು. ಈಗ he is an accused. ಇಷ್ಟು ದಿವಸ ಈತನ ಜೊತೆಗೆ ವಕೀಲರು ಇರ್ತಾ ಇದ್ರು. ಈಗ ಪೊಲೀಸರು ಮಾತ್ರ ಇರ್ತಾರೆ. ಬೆಳ್ತಂಗಡಿ ನ್ಯಾಯಾಲಯದಿಂದ ಬೆಳ್ತಂಗಡಿಯಲ್ಲಿನ ಎಸ್ಐಟಿ ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಿನ್ನಯ್ಯನ. ಮುಂದಿನ 10 ದಿನ ಸೆಪ್ಟೆಂಬರ್ 3ನೇ ತಾರೀಖಿನ ತನಕ ಚಿನ್ನಯ್ಯನಿಗೆ ಪೊಲೀಸ್ ಕಸ್ಟಡಿ. ಮುಖಕ್ಕೆ ಬಟ್ಟೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಏನೋ ಹೀನಿಯಸ್ ಕ್ರೈಮ್ ನಡೆದಿದೆ, ಈತನನ್ನ ಗುರುತಿಸುವ ಐ ವಿಟ್ನೆಸ್ಗಳಿದ್ದಾರೆ ಅನ್ನುವಂಥದ್ದೇನಿಲ್ಲ. ಬಹುಶಃ ಅವನೇ ಕೇಳಿರ್ಬೇಕು, ನನ್ನ ಮುಖ ಬರೋದು ಬೇಡ ಕ್ಯಾಮ್ರಾದಲ್ಲಿ. ವಿಚಿತ್ರ ಸನ್ನಿವೇಶ ಇದು. ಯಾವ ಪ್ರಕರಣದಲ್ಲಿ ಚಿನ್ನಯ್ಯ ಕಂಪ್ಲೇನೆಂಟ್ ಆಗಿದ್ನೋ ಅದೇ ಪ್ರಕರಣದಲ್ಲಿ ಅಕ್ಯೂಸ್ಡ್. ಯಾವ ಪ್ರಕರಣದಲ್ಲಿ ಈತ ದೂರುದಾರನಾಗಿದ್ನೋ ಅದೇ ಪ್ರಕರಣದಲ್ಲಿ ಆರೋಪಿ. ಸುಳ್ಳು ದೂರು ಕೊಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಈ ಹಿಂದೆ ಇದ್ದ IPCಯಲ್ಲಿ ಅಷ್ಟೊಂದು ಅವಕಾಶಗಳು ಇರಲಿಲ್ಲ. ಈಗ BNS ಬಂದಿದೆ. ಸುಳ್ಳು ದೂರು ಕೊಡುವವರಿಗೆಲ್ಲ ಎಚ್ಚರಿಕೆ ಇದು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ 2ನೇ ಭಾಗದ ಈ ತನಿಖೆ ಚಿನ್ನಯ್ಯನಿಂದ ಶುರುವಾಗಿದೆ. ಚಿನ್ನಯ್ಯನಿಗೆ ನಿಲ್ಲುತ್ತಾ? ಈತನ ಹಿಂದೆ ನಿಂತು ಅಷ್ಟೂ ಷಡ್ಯಂತ್ರ ರೂಪಿಸಿದವರ ಕಥೆ ಏನಾಗಿದೆ? ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, MD ಸಮೀರ್, ಜಯಂತ್ ಟಿ, ಇವರೆಲ್ಲರೂ ಬಿಟ್ಬಿಡೋದ ಸುಮ್ಮನೆ? ಷಡ್ಯಂತ್ರ ಹೆಂಗಿತ್ತು ಅನ್ನುವ ವಿಷಯದಲ್ಲಿ SIT ಅವರು ಅರ್ಧಕ್ಕರ್ಧ ಇನ್ವೆಸ್ಟಿಗೇಷನ್ ಆಲ್ರೆಡಿ ಮುಗಿಸಿದ್ದಾರೆ. ಪೂರ್ತಿ ಮಾಹಿತಿ ಇದೆ ಅವರ ಹತ್ರ. ಅದನ್ನು ಆನ್ ರೆಕಾರ್ಡ್ ತರೋದಕ್ಕೆ ಯಾವುದೇ ಅಡೆತಡೆ ಬರಬಾರ್ದು ಅಷ್ಟೇ. ಯಾವ ಅಡೆತಡೆಯೂ ಬರಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
Podcast.